ಫಲಭರಿತ ಮಾಮರ ಕಂಡು ಬಾಯಲ್ಲಿ ನೀರು ಹೊಡೆದು ಆಸೆ ಅಕ್ಕರಿಸಿದರು. ಅದು ಯಾರ ತೋಟದ ಫಲವೋ? ನೆರಳಾಶ್ರಯಿಸಿ ಫಲ ಕೀಳ ಬಯಸಿದರೆ ತೋಟದೊಡೆಯ ಡೊಣ್ಣೆ ಏಡಿಗೆ ಬೆನ್ನು ಹುಣ್ಣಾದಿರು ಅನ್ನುವ ನಾನುಡಿಯಂತೆ ಶರ್ಮೆಯನ್ನು ಪ್ರೀತಿಸಿ ಕೈ ಹಿಡಿದು ಮದುವೆಯಾಗಿ ಬಂದಾಗಿನಿಂದ ಈ ಮನೆಯ ವಾತಾವರಣವೇ ಚೇಂಜ್ ಆಗಿದೆ. ಒಂದಕ್ಕೊಂದು ವಿರಸದ ವಾತಾವರಣ. ಹೆತ್ತ ತಂದೆ ತಾಯಿಗಳು ತುತ್ತು ಸಾಕಿ ಬೆಳೆಸಿದ್ದಾರೆ. ಇನ್ನು ಪ್ರೀತಿಯಿಂದ ಮುತ್ತು ಕೊಟ್ಟು ಪ್ರೀತಿಸುವ ಹೆಂಡತಿ ಒಂದು ಕಡೆ ಆದರೆ, ಒಂದು ಕಡೆ ನೋಡಿದರೆ ತುತ್ತು ಹಾಕಿ ಬೆಳೆಸಿದ ತಂದೆ ತಾಯಿಗಳು. ಶರ್ಮಿಳಾ ಅಂಗ ಸೌಂದರ್ಯಕ್ಕೆ ಮನಸೋತು ಅವಳನ್ನು ಮದುವೆ ಮಾಡಿಕೊಂಡು ಬಂದಿದ್ದೇನೆ. ಅವಳು ಹೇಳಿದಂತೆ ಕೇಳಬೇಕೆನ್ನುವುದೇ ನನ್ನ ಮಯದ ಬಯಕೆ. ಈ ಮನೆಯಲ್ಲಿ ಅವಳು ಮಹಾರಾಣಿಯಾಗಿ ಮರೆಯಬೇಕು. ಶರ್ಮಿಳಾ, ಏ ಶರ್ಮಿಳಾ, ಏನ್ ಮಾಡ್ತಾ ಇದೀಯ ಒಳಗಡೆ? ಹೇಳಿ, ಏನ್ ಬೇಕಾತು? ಅಲ್ಲ, ಕೆಲಸದ ಮನೆಯಲ್ಲಿ ನನಗೆ ಒಬ್ಬಳೆ ನಾನು ಮಾಡ್ಬೇಕೆಲ್ಲ ಕೆಲಸ ಗೊತ್ತಾ? ದಯವಿಟ್ಟು ಕ್ಷಮೆ ಇರಲಿ. ಕಿರಿಕಿರಿ ಗೊತ್ತಾ ನನಗೆ? ನಿನಗಾಗುವ ಅನ್ಯಾಯ ನನಗೂ ತುಂಬಾ ಕಷ್ಟ ಆಗ್ತಾ ಇದೆ ಕಣಿ. ನಮ್ಮ ತಂದೆ ತಾಯಿಗಳು ಮತ್ತೇನಾದ್ರು ಅಂದ್ರ ನಿನಗ? ನಿಮ್ ತಂದೆ ತಾಯಿ, ನಿಮ್ಮ ತಾಯಿಗೆ ನಾನು ಏನ್ ಕೆಲಸ ಮಾಡಿದ್ರು ಇಷ್ಟಾನೇ ಆಗೋದಿಲ್ಲ ಅವರಿಗೆ. ಇನ್ನು ನಿಮ್ಮ ತಂದೆ ನನ್ನ ನೋಡಿದ್ರೆ ಒಂಥರ ಮಾಡ್ತಾರೆ, ನನ್ನನ್ನ ಒಂಥರ ಹಿಂಗ್ ದಿಟ್ಟಿಸ್ಕೊಂಡು ನೋಡ್ತಾರೆ ಅವರು. ನನ್ಗಂತೂ ಮನೆ ಇರೋದಕ್ಕೆ ತುಂಬಾ ಭಯ ಆಗ್ತಾ ಇದ್ದಾರೆ. ಶರ್ಮಿಳಾ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಸಮಯ ಸಂದರ್ಭ ನೋಡಿ ಆದಷ್ಟು ಬೇಗ ಅದಕ್ಕೊಂದು ಉಪಾಯ ಮಾಡೋಣ. ಚಿನ್ನ, ನನ್ನ ಹೃದಯದಲ್ಲಿ ಒಂದಾಗಿ ದೇಹದಲ್ಲಿ ಎರಡಾಗಿ, ಹಾವಿನ ಹೆಡೆಯಲ್ಲಿ ರತ್ನವು ನೀನಾಗಿ, ಆಕಾಶದಲ್ಲಿ ಮಿನುಗುವ ನಕ್ಷತ್ರ ನೀನಾಗಿ, ನನ್ನ ಕೈ ಹಿಡಿದ ಬಂದ ಸತಿ ತಾನೆ ನೀನು. ಮತ್ತೆ ಕಿತಡ ರಾಗದಿಂದ ಚಂದನ, ತಾಣದಿಂದ ನಿಲ್ಲಣ. ರಾಗದಿಂದ ಚಂದನ, ತಾಳದಿಂದ ನಿಲ್ಲಣ.
ಚಿನ್ನ ಸ್ವಲ್ಪ ಹುಷಾರಾಗಿರು. ಆದಷ್ಟು ಬೇಗ ಸ್ನೇಹಿತರಿಗೆ ಭೇಟಿಯಾಗಿ ಬರ್ತೀನಿ. ನಮ್ಮ ತಂದೆಗೆ ಬ್ಯಾಂಕಿಗೆ ಹೋಗಿ ಲೋನ್ ತೆಗೆದುಕೊಂಡು ಬಾ ಅಂತ ಹೇಳಿದ್ದೀನಿ. ಹೌದಾ? ಬಂದ ನಂತರ ಭದ್ರವಾಗಿ ಹಣನ ಜೋಪಾನವಾಗಿ ಇಟ್ಕೋ. ಓಕೆ ಡಾ. ಬೇಗ ಬಂದ್ಬಿಡ್ತೀನಿ, ಹುಷಾರು. ಈಗ ಶುರು ಆಗುತ್ತೆ ಈ ನಾಟಕದ ಮುನ್ನುಡಿ. ಇಲ್ಲಿವರೆಗೂ ಸೈಲೆಂಟ್ ರಾಣಿ, ಏನು ಮಂದೆ ವೈಲೆಂಟ್ ರಾಣಿ. ಈ ಮನೆಗೆ ನಾನು ಬಂದ ತಕ್ಷಣ ನನಗೆ ಬಾಯಿ ಬಂದಾಗೆ ಬೈದು ಅವಮಾನ ಮಾಡಿದರಲ್ಲ ಈ ಮದಿಗೋಬಿಗಳು, ಇವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಇವ್ರ ಮೇಲೆ ನಾನು ಸೇಡ್ ತೀರ್ಸ್ಕೋದೆ ಹೋದ್ರೆ ನನ್ನ ಹೆಸರು ಶಾರಾವಿ ಆಗದ ಶಾರಿ ಮಾಡಾನೇ ಅಲ್ಲ. ನಾನು ಅನ್ಕೊಂಡಿದ್ದು ನಡಿಲೇಬೇಕು, ನಡೆದೇ ನಡೆಯುತ್ತೆ. ಈ ದುನಿಯಾ ಬಹುತ್ ಬುರಿ ಹೈ, ಉಲ್ಲಟ ಪಲ್ಲಟ ಪಲ್ಲಟ ಉಲ್ಲಟ. मैं नायक नहीं खलनायकी हूँ, मैं जीरो नहीं लेडी टाइगर हूँ. ಸುಮತಿ, ಸುಮತಿ, ಏ ಸುಮತಿ, ಏನ್ ಮಾಡ್ತಾ ಇದೀಯಾ? ಮಾವ, ಅತ್ತೆಯವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ ನಿನ್ ಗಂಡ? ನನ್ನ ಗಂಡ ಅದ್ಯಾವುದೋ ಪಾರ್ಟ್ನರ್ನ ಮೀಟ್ ಆಗ್ಬೇಕಂತೆ, ಅದಕ್ಕೆ ಅರ್ಜೆಂಟ್ ಅಂತ ಹೋಗಿದ್ದಾರೆ. ಹೌದಾ? ಹಾಗಿದ್ರೆ ತಗೊಳಮ್ಮ ಈ ಹಣನ. ಹಣನ? ನಿನ್ ಗಂಡ ಪ್ರತಿದಿನ ಅವ್ರ ಅವಳ ಹತ್ರ ಅಪ್ಪನ ಪೆನ್ಷನ್ ಮೇಲೆ ಸಾಲ ತಗೊಂಡ್ ಬಾ, ಅಪ್ಪನ ಪೆನ್ಷನ್ ಮೇಲೆ ಸಾಲ ತಗೊಂಡ್ ಬಾ ಅಂತ ಪೀಡಿಸ್ತಿದ್ದ. ಅವಳು ದಿನ ನನಗೆ ಹೇಳ್ತಾ ಇದ್ಲು, ತಗೊಂಡ್ ಬಂದಿದ್ದೇನೆ. ಬ್ಯಾಂಕ್ ಮ್ಯಾನೇಜರ್ ಸಾಲ ಕೊಡ್ತಾ ಇದ್ದಿಲ್ಲ, ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಾಗ ಕೊಟ್ರು. ಹೇಗಿದ್ರು ನನ್ನ ಮಗ ದೊಡ್ಡ ವ್ಯಕ್ತಿ ಆದ್ರೆ ಸಾಕು ಅಂತ ನನ್ನ ಸುಮತಿ ತನ್ನ ಮಗನ ಮೇಲೆ ಪಂಚ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಮಗನ ಸುಖ ಸಂತೋಷದಲ್ಲೇ ತನ್ನ ಸಂತೋಷನ ಕಾಣ್ತಾಳೆ. ನಾನು ಕೂಡ ಅವಳ ಸಂತೋಷನೇ ನನ್ನ ಸಂತೋಷ ಅಂತ ಭಾವಿಸಿದ್ದೀನಿ. ಹೋಗಮ್ಮ, ಈ ಹಣನ ಭದ್ರವಾಗಿಡು, ನಿನ್ನ ಗಂಡ ಬಂದ ಮೇಲೆ ಕೊಟ್ಬಿಡು. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಮಾವ ನಿಂತ್ಕೊಳ್ಳಿ, ಬಿಸಿಲಲ್ಲಿ ಬೆವರು ಸುರಿಸ್ತಾ ಬಂದಿದ್ದೀರಾ, ಸ್ವಲ್ಪ ತಂಪಾದ ಮಜ್ಜಿಗೆ ಮಾಡ್ಕೊಡ್ತೀನಿ, ಕುಡ್ಕೊಂಡು ಹೋಗಿವಿರಂತೆ. ಬೇಡಮ್ಮ, ನನ್ಗೆ ಯಾಕೋ ಮನಸ್ಸು ಸರಿ ಇಲ್ಲ, ಸ್ವಲ್ಪ ನೀರು ತಗೊಂಡ್ ಬಾ, ಕುಡ್ದು ಹೋಗ್ತೀನಿ. ಅಷ್ಟೇನಾ? ಈಗಲೇ ತಗೊಂಡ್ಬರ್ತೀನಿ. ಹೇ ಭಾರತಾಂಬೆ, ಮಗನಿಗೆ ಜನ್ಮ ನೀಡಿದಕ್ಕೆ ತಪ್ಪಿಗಾಗಿ, ನನ್ನ ಹೆಂಡತಿ ಸುಮತಿಯ ಮನಃಶಾಂತಿಗಾಗಿ, ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ನನ್ನ ಮಗನಿಗೆ ಕೊಟ್ಬಿಟ್ಟೆ. ಸಾಲದಕ್ಕೆ ಈ ಪೆನ್ಷನ್ ಮೇಲೂ ಸಾಲ ತಗೊಂಡ್ ಬಂದ್ ಕೊಟ್ಟೆ. ಈಗ ನನ್ನ ಕೈ ಖಾಲಿ ಕೈ ಆಗ್ಬೇಕು. ಇದನ್ನ ಪುತ್ರ ವಾತ್ಸಲ್ಯ ಅನ್ಬೇಕು ಅಥವಾ ಕುರುಡು ಪ್ರೀತಿ ಅನ್ಬೇಕು, ಒಂದು ತಿಳಿತಾ ಇಲ್ಲ.
ಆಗ್ಲಿ, ಏನ್ ಬರುತ್ತೋ ಬರ್ಲಿ, ಎಲ್ಲವನ್ನು ಎದುರಿಸು. ಮಾವ ಮಾವ ಮಾವ, ಹೆಣ್ಣಾದ ನಾನು ಲಜ್ಜೆ ಬಿಟ್ಟು ಕೇಳ್ತಾ ಇದ್ದೀನಿ. ಗಟ್ಟಿ ಮುಟ್ಟಾದ ಈ ನಿಮ್ಮ ದೇಹದಿಂದ ಒಂದ್ಸಲ ನನ್ನ ಅಪ್ಕೊಂಡು ನನ್ನ ಆಸೆನ ಈಡೇರಿಸ್ ಬಾ ಮಾವ. ಏನ್ ಮಾತಾಡ್ತಾ ಇದೀಯಮ್ಮ ನೀನು? ನಾನು ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ. ಆ ಕನಸನ್ನ ನೀವು ಹೂ ಅಂದ್ರೆ ನಾನು ನನಸು ಮಾಡ್ತೀನಿ ಮಾವ. ನೋಡಿ ಪ್ಲೀಸ್ ಮಾವ, ದಯವಿಟ್ಟು ಬೇಡ ಅನ್ಬೇಡಿ ಮಾವ, ನನ್ನ ಮಾತು ಕೇಳಿ. ನೋಡಿ ನೀವು ಹೂ ಅಂತ ಮನಸ್ಸು ಮಾಡಿದ್ರಿ, ಮಂಚದ ಮೇಲೆ ನಾವಿಬ್ಬರು ಹಾಯಾಗಿ ಸುಖ. ಪ್ಲೀಸ್ ಮಾವ ಬೇಡ. ಪಾಪಿ, ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ. ಲಜ್ಜೆ ಬಿಟ್ಟು ನಿನ್ ಮಂಚದ ಕಡೆ ಹೆಜ್ಜೆ ಹಾಕು ಅಂತ ಕರಿತಾ ಇದೀಯ ನನ್ನ. ಏಯ್, ನೀನು ಹೆಣ್ಣಲ್ಲ, ಹೆಮ್ಮಾರಿ. ಈ ಮನೆನ ಚಿತ್ರವಾಗಿ ಬಡಿಲು ಒಂದು ಸುಲಭಿ ನೀನು. ನಿನಗೆ ಹಣದ ದಾಹ ಮಾತ್ರ ಇದೆ ಅಂತ ತಿಳ್ಕೊಂಡಿದ್ದೆ ನಾನು. ಆದ್ರೆ ಈಗ ಅರ್ಥ ಆಗ್ತಾ ಇದೆ, ನಿನಗೆ ಕಾಮದ ಹುಚ್ಚು ಹೆಚ್ಚಾಗಿದೆ ಅಂತ. ನೋಡೋ, ಇದನ್ನೆಲ್ಲ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಸರಿಯಾದ ರೀತಿಯಲ್ಲಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ದೆ ಹೋದ್ರೆ ಈ ಮೇಜರ್ ಸೂರ್ಯನ್ ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ. ಹುಷಾರ್. ಮಾವ 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 ಮಾವ, ಸಿಟ್ಟಿಗೆ ಬಂದ್ರಿ, ಅದೆಷ್ಟು ಮುದ್ದು ಮುದ್ದಾಗಿ ಕಾಣ್ತೀರಿ ಮಾವ. ಮಾವ, ಈ ಶರ್ಬೇಳ ಏನೇ ಆಸೆ ಪಟ್ರು ಅದನ್ನ ಪಡೆಯದೆ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನಾನು ಕಂಡಿದ್ದು ನನ್ನದೇ ಆಗ್ಬೇಕು, ಯಾವತ್ತು ಅದು ನನ್ ಸಿಗ್ಲೇಬೇಕು. ನೋಡು ಮಾವ, ಮಿಲ್ಟ್ರಿ ಊಟ ಮಾಡಿ ನಿನ್ನ ದೇಹ ಅದೆಷ್ಟು ಅಚ್ಚುಕಟ್ಟಾಗಿ ಕಸರತ್ತು ಮಾಡಿ ಮಜಬೂತ್ ಆಗಿದೆ ಮಾವ. ಒಂದು ಸಲ ಅಪ್ಕೊಂಡ್ ಬಿಡು ಮಾವ, ಒಂದೇ ಒಂದ್ಸಲ ನನ್ನ ಆಸೆನ ಪೂರೈಸು ಬಾ ಮಾವ. ನಿರ್ಲಜ್ಜನೆ, ನಿನ್ನ ಹೆಣ್ಣಲ್ಲ, ಹೆಮ್ಮಾರಿ ನೀನು. ನಾನು ನಿನ್ನ ಮೋಹಜಾಲದಲ್ಲಿ ಬೀಳೋದಕ್ಕೆ ಕಾಮುಕ ಅಲ್ಲ, ಈ ದೇಶದ ಸೈನಿಕ ನಾನು. ನೀತಿ ನಿಯತ್ನಿಂದ ಬಾಳ್ದವನು. ಪ್ರಾಣ ಬೇಕಾದರೂ ಕೊಡ್ತೇನೆ ವಿನಃ ಇಂಥ ಹೆಚ್ಚು ಕೆಲಸ ಮಾಡೋದಿಲ್ಲ. ಈ ನನ್ನ ಭವ್ಯ ಭಾರತದಲ್ಲಿ ಸೀತೆ, ಸಾವಿತ್ರಿ, ಮಹಾಸತಿ ಅನಸೂಯ, ಶ್ರೀರಾಮ, ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು. ಇಂಥ ನಾಡಿನಲ್ಲಿ ನೀನು ನನ್ನ ಮನೆ ಸೊಸೆಯಾಗಿ ಬದರೋದಕ್ಕೆ ನಾಚಿಕೆ ಆಗ್ತಾ ಇದೆ ನಿನಗೆ. ಪುಣ್ಯಭೂಮಿ. ಹಾಗಾದ್ರೆ ನಿನ್ನ ಪುಣ್ಯಭೂಮಿಯಲ್ಲಿ ಕೃಷ್ಣ, ರಾವಣ, ಕೀಚಕ, ವೀರಪ್ಪನ್, ನಿತ್ಯಾನಂದ ಹುಟ್ಟಿಲ್ವಾ? ಅಣ್ಣ ತಂಗಿ ಸೋಗು ಹಾಕಿ ಕದ್ದು ಮುಚ್ಚಿ ಕಾಮದಾಟ ಆಡೋ ಪಾಪಿಗಳಿಷ್ಟಲ್ಲ ನಿನ್ನ ಪುಣ್ಯಭೂಮಿಯಲ್ಲಿ. ಅಣ್ಣನ ಹೆಂಡತಿ ಮೇಲೆ ಮನಸ್ಸು ಮಾಡಿ ಅಣ್ಣನಿಗೆ ವಿಷ ಹಾಕಿ ಅಣ್ಣನ ಮುಗಿಸ್ಬಿಟ್ಟು ಅಣ್ಣನ ಹೆಂಡತಿನ ಓಡಿಸ್ಕೊಂಡು ಹೋಗಿ ಜೀವನ ಮಾಡ್ತಾರಲ್ಲ, ಅಂತ ಕಾಮಕರಿಷ್ಟಿಲ್ಲ ನಿನ್ನ ಪುಣ್ಯ ಭೂಮಿಯಲ್ಲಿ.
ಸ್ನೇಹಿತನ ಹೆಂಡತಿ ಮೇಲೆ ಕಣ್ಣು ಹಾಕಿ ಅವಳ ತಲೆ ಕೆಡಿಸಿ ಸ್ನೇಹಿತನ ಹೆಂಡತಿಯನ್ನ ಓಡಿಸ್ಕೊಂಡು ಹೋಗಿ ಜೀವನ ಮಾಡ್ತಾ ಇದ್ದಾರೆ, ಕಾಮ ಸುಖ ಅನುಭವಿಸ್ತಾ ಇದಾರಲ್ಲ ಅಂಥವ್ರಷ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ. ಅಂತದ್ರಲ್ಲಿ ನಾನು ನಿನ್ನ ಮೇಲೆ ಮನಸ್ಸು ಮಾಡಿರೋದು ಏನು ಮಹಾ ಬಿಡು ಮಾವ. ಹೇಳು, ಆ ಸಂಬಂಧ ಆ ಕೆಟ್ಟ ಭಾವನೆಲ್ಲ ತೆಗೆದು ಹಾಕ್ಬಿಡು. ದಿಸ್ ಇಸ್ ಕಾಮನ್ ಕಣ. ಸುಮ್ಮನೆ ಸಿಕ್ಕ ಸಮಯವನ್ನ ವೇಸ್ಟ್ ಮಾಡಬೇಡ. ನನ್ನ ಮಾತು ಕೇಳು ಮಾವ. ನಡೆ, ನನ್ನ ಮಾತು ಕೇಳಿ ಎಬ್ರಿಕೊಂಡು ಮುಚ್ಚು ಬಾಯಿ, ಮುಚ್ಚೆ ಬಾಯಿನ. ನಿನಗೆ ಅಣ್ಣ, ತಮ್ಮ, ಮೈದುನ, ಮಾವ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು. ಇನ್ನೊಂದು ಅರಕ್ಷಣ ನನ್ನ ಕಣ್ಮುಂದ್ ನಿಂತ್ರೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ನೋಡಿ ಕಣ್ಣಾರ್ ನೋಡಿದ್ರಾ ನೋಡಿದ್ರಾ ರೀ, ಏನು ಅಂದ್ರೆ ಈ ನಿಮ್ಮ ಅಪ್ಪ ಇದ್ದಾರಲ್ಲ ಮನೆಗೆ ಬಂದ್ಬಿಟ್ಟು ಈ ಸಮಯದಲ್ಲಿ ಯಾರು ಇಲ್ಲ ಕಣೆ, ನಾವಿಬ್ರು ಸೇರಿ ಸರಸ ಆಡೋನು ಬಾ ಅಂತ ನನ್ನ ಕೈ ಹಿಡಿದು ಎಳೆದಾಡ್ತಾ ಇದ್ರು ರೀ. ನಾನು ಮಾವ ನಿಮ್ಮ ಮಗನ ಹೆಂಡತಿ ಹಾಗೆಲ್ಲ ಮಾಡೋದು ತಪ್ಪು ಮಾವ ಅಂತ ನಾನು ಹೇಳಿದೆ. ನನ್ನ ಮಾತವ್ರು ಕೇಳಲೇ ಇಲ್ಲ ರೀ. ಇವತ್ತಿನ ಕಾಲು ಮುರಿದಾದ್ರು ನನ್ನ ಆಸೆ ಈಡೇರಿಸ್ಕೋತಿಲ್ಲ ಅಂತ ನಾನು ಹಿಡಿದು ಎಳೆದಾಡ್ತಾ ಇದ್ರು. ಬಂದ್ಬಿಟ್ರಿ. ಒಂದ್ ವೇಳೆ ನೀವು ಬರ್ದೆ ಹೋಗಿದ್ರೆ ನಿಮ್ಮ ತಂದೆ ಕಾಮದ ಹಾಲಿ ನಾನು ಸುಟ್ಟು ಹೋಗ್ಬಿಡ್ತಿದ್ದೀರಿ. ಏನ್ ಹೇಳ್ತಾ ಇದ್ದೀಯ ಅದನ್ನ? ಸತ್ಯನೇ ಹೇಳ್ತಾ ಇದ್ದೀನಿ ನಾನು. ನನ್ನ ಆಣೆ, ನಿಮ್ಮ ಮೇಲೆ ಆಣೆ, ನೀವು ಕಟ್ಟಿರೋ ಈ ನಿಮ್ಮ ತಾಳಿ ಮೇಲೆ ಆಣೆ. ನೋಡಿ, ನೀವು ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಲ್ಲ ಈ ನಿಮ್ಮ ಹೆತ್ತ ತಾಯಿ, ಅವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ನಿಜ ನಿಜ. ಶರ್ಮಿಳಾ ಹೇಳ್ತಾ ಇರೋ ಮಾತು ನಿಜನಾ? ನೀವು ಇಂಥ ಕೆಲಸಕ್ಕೆ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ನನ್ನ ಕೈ ಹಿಡಿದು 32 ವರ್ಷಗಳ ಕಾಲ ಸಂಸಾರ ಮಾಡಿದೆಯಲ್ಲೇ, ನಿನಗೆ ಅರ್ಥ ಆಗೋದಿಲ್ವಾ? ಅಯ್ಯೋ ಪರಮಾತ್ಮ, ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಹಾಗಾದ್ರೆ ನಾನು ನಿಮ್ಮನ್ನು ಹಿಡ್ಕೊಳಕ್ ಬಂದಿದ್ನ? ನನ್ನ ಗಂಡನಿಗೆ ಗಂಡಸ್ತಾನ ಇಲ್ಲ, ಆ ಕೆಲಸ ನೀವೇ ಮಾಡ ಬರ್ರಿ ಅಂತ ನಾನು ನಿಮ್ಗೆ ಕರೆದ್ನ? ನಾನು ಹಿಡ್ಕೊಳಕ್ ಬಂದ್ನ? ಮತ್ತೇನ್ ಮಾಡ್ಲಿರಿ? ನಾನೇನ್ ಮಾಡ್ಲಿ? ಅಯ್ಯೋ ನನ್ನ ದೇವ್ರೇ, ಈ ಮನ್ಯಾಗ ನನ್ನ ಕೂಗು ಕೇಳೋದಕ್ಕೆ ಯಾರು ಇಲ್ಲಲ್ಲಪ್ಪ. ಗಂಡ ಅಂತ ನಿಮ್ಮ ಮುಂದೆ ಹೇಳ್ಕೊಂಡ್ರ ನೀವು ನನ್ನ ಮಾತು ನಂಬವಲ್ರಿ. ಅಲ್ಲ ರೀ, ಬಂಗಾರದಂತ ನಿಮ್ಮಂಥ ಗಂಡನೇ ಬಿಟ್ಟು ಈ ಮುದುಕನ ಹತ್ರ ನಾನು ಹೋಗುತ್ತೀನ? ನೀವು ವಿಚಾರ ಮಾಡ್ರಿ, ಸ್ವಲ್ಪ ನೀವು ವಿಚಾರ ಮಾಡ್ರಿ. ಇಷ್ಟು ದಿನ ದೇಶ ಕಾಯಕ್ ಹೋಗಿದ್ಯೋ, ಕಂಡ ಹೆಂಗಸರ ಬೆನ್ನತ್ತಿ ತಿರ್ಗಾಕ್ ಹೋಗಿದ್ಯೋ? ಶಹಬಾಷ್ ಮಗನೇ, ಶಹಬಾಷ್. ಅನ್ನದ ಋಣ ತೀರಿಸಿದ್ರೆ ಧರ್ಮವಂತ ಅಂತಾರೆ, ದೇಶದ ಋಣ ತೀರಿಸಿದ್ರೆ ವೀರ ಸೈನಿಕ ಅಂತಾರೆ, ಹೆತ್ತ ತಂದೆ ತಾಯಿಗಳ ಋಣ ತೀರಿಸಿದ್ರೆ ಉತ್ತಮ ಮಗ ಅಂತಾರೆ. ನೀನು ಹೆತ್ತ ತಂದೆ ತಾಯಿಗಳ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳ
ಉತ್ತಮ ಮಗನಂತೂ ಆಗಲಿಲ್ಲ. ಹೆಂಡತಿ ಮಾತಿನ ಮೇಲೆ ನಂಬಿಕೆನಿಟ್ಟು ಹೆತ್ತಪ್ಪನನ್ನೇ ಅನುಮಾನ ನೋಡುವ ಪಿಶಾಚಿಯಾದೆ. ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡ್ಬೇಕಪ್ಪ, ವಿಚಾರ ಮಾಡಬೇಕು. 6 ತಿಂಗಳಿಗೊಮ್ಮೆ ಪೋಲಿಯೋ, 3 ತಿಂಗಳಿಗೊಮ್ಮೆ ವ್ಯಾಸಲೈನ್ ಹಾಕಬೇಕು. 10 ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು. ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲೆ ಕುಡಿಸ್ಕೊಂಡು ಈ ಲೋಕದ ಜ್ಞಾನನ ತೋರಿಸ್ಬೇಕು. ನೀನು ಒಂದು ದಿನ ಆದರೂ ನನ್ನ ಪಕ್ಕದಲ್ಲಿ ನನ್ನ ಎದೆ ಮೇಲೆ ಕೈ ಇಟ್ಟು ನನ್ನ ಜೊತೆಯಲ್ಲಿ ಒಂದು ದಿನ ಆದ್ರೂ ಮಲಗಿದೀಯಾ? ಎಲ್ಲಿ ಮಲಗ್ತೀಯಾ? ಬರೇ ದೇಶ ಕಾಯ್ತೀನಿ, ದೇಶ ಕಾಯಕ ಹೋಗಿದ್ಯಾ? ಅಲ್ಲೇ ಬಿದ್ದು ಸತ್ತಿದ್ರೆ ಎಷ್ಟೋ ವಾಸಿ ಇತ್ತು. ಈ ಮುಖಾನ ನೋಡು ತಪ್ಪಿತು. ಆ ಸಾವಿಗೂ ನನ್ನನ್ನು ಕಂಡ್ರೆ ಭಯ ಕಣೋ. ಯುದ್ಧದ ಸಂದರ್ಭದಲ್ಲಿ ವೈರಿಪಡೆಯ 3 ಬುಲೆಟ್ಗಳು ಈ ನನ್ನ ಗಂಡದಿಯ ಗುಂಡಿಗಿನ ಬೆಸಕ್ಕಾಗ್ಲಿಲ್ಲ. ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ. ಆಗ ಇಡೀ ನನ್ನ ದೇಶದ ಜನ ಮನೆಗಳಲ್ಲಿ, ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಮೇಜರ್ ಸೂರ್ಯನ್ಗೇನು ಆಗ್ಬಾರ್ದು, ಮೇಜರ್ ಸೂರ್ಯ ಮತ್ತೆ ಬದುಕು ಬರ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ ನನ್ನ ಸಾವನ್ನ ಬಯಸ್ತಾ ಇದ್ದಾನೆ. ಸುಮತಿ, ಸಾರ್ಥಕ ಆಗೋಯ್ತು ಕಣೆ. ನಮ್ಮ ಬದುಕು ಸಾರ್ಥಕವಾಗೋಯ್ತು. ಮಕ್ಕಳನ್ನು ಹುಟ್ಟಿಸಿದ ಮಾತ್ರಕ್ಕೆ ಅವನು ತಂದೆ ಆಗಲ್ಲ. ಮಕ್ಕಳಿಗಾಗಿ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ, ವಸ್ತ್ರ, ಉಡುಗೆ ಎಲ್ಲ ಮಾಡಿಸಿಟ್ಟಿರ್ಬೇಕಪ್ಪ, ಮಾಡಿಸಿಟ್ಟಿರ್ಬೇಕು. ಬೀದಿಯಲ್ಲಿ ಭಿಕ್ಷೆ ಬೇಡುವ ತಂದೆ ತಾಯಿಗಳು ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ 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 ದುಡ್ಡಿಟ್ಟಿರ್ತಾರೆ. ನೀನೇನು ಮಾಡಿದೀಯಾ? 32 ವರ್ಷ ಗಡಿಕಾದ ತಂದ ಹಣ ಬರೇ 50 ಲಕ್ಷ. ನಿನಗಿಂತ ಭಿಕ್ಷೆ ಬೇಡುವ ತಂದೆ ತಾಯಿಗಳೇ ಮೇಲು. 51 ಲಕ್ಷ. ನಾನು ಹಗಲು ರಾತ್ರಿ ಎಲ್ಲ ನನ್ನ ವಯೋಸಹಜವಾದ ಬಯಕೆಗಳನ್ನ ಬದಿಗೊತ್ತಿ ಉಳಿಸಿ ಗಳಿಸಿದ ಹಣ 51 ಲಕ್ಷ. ಅದು ನಿನ್ನ ಪಾಲಿಗೆ ಕೇವಲ ಹಣನ. ಮಹೇಂದ್ರ, ಆ 51 ಲಕ್ಷಕ್ಕೆ 0 ಎಷ್ಟು ಇರುತ್ತವೆ ಅಂತ ನಿನಗೆ ಗೊತ್ತೇನೋ ಕಂದ? ನಿನಗೆ 1 ದಿವಸ ಅವಕಾಶ ಕೊಡ್ತೀನಿ ಕಣೋ. ಹೋಗೋ, ನಿನ್ನ ಸ್ವಂತ ಆದ ಶಕ್ತಿ ಮೇಲೆ ಕೇವಲ 1,000 ರೂಪಾಯಿ, 1,000 ರೂಪಾಯಿ ದುಡ್ಕೊಂಡು ಬಾರೋ ಮಗನೇ. ಆಗ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಏನು ಅಂತ. ಏನಂತೆ ನೀನು? ಭಿಕ್ಷೆ ಬೇಡವರು ಇವತ್ತು ಲಕ್ಷ ಲಕ್ಷಾಂತರ ಗಳಿಸಿರ್ತಾರೆ ಅಂತ ಹೇಳ್ತಾ ಇದೀಯ. ಹೌದಪ್ಪ, ನಿಮ್ಮಪ್ಪ ಜಗತ್ತಿಗೆ ಅನ್ನ ನೀಡೋ ರೈತನ ಮಗ ಕಣೋ ನಾನು. ನಮ್ಮಪ್ಪ ನನಗೆ ದುಡ್ಡನ್ನು ಗಳಿಸೋ ಅಡ್ಡದಾರಿನ ಯಾವತ್ತೂ ಕಲಿಸ್ಲಿಲ್ಲ ಅಪ್ಪ. ನಮ್ದು ತುಂಬಾ ಬಡತನದ ಸಂಸಾರ. ತಂದೆ ತಾಯಿಗಳನ್ನ ಆಸ್ಪತ್ರೆಗೆ ತೋರಿಸ್ಬೇಕು, 6 ಜನ ಅಕ್ಕ ತಂಗಿಯರ ಮದುವೆ ಮಾಡಬೇಕು, ಒಟ್ಟು 9 ಜನ ತುತ್ತಿದ ಚೀಲ ತುಂಬಬೇಕು. ತೊಡದೆ 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 ಹಗಲು ರಾತ್ರಿ ತೊಡದೆ. ಆದ್ರೆ ನಿನ್ನ ಹಾಗೆ ನಾನು ಯಾವಳನ್ನೋ ಬೀದಿಯಲ್ಲಿ ಹೋಗೋಳನ್ನ ಕೈ ಹಿಡ್ಕೊಂಡು ಬರ್ಲಿಲ್ಲ ಅಪ್ಪ. ನಾನ್ ಕೈ ಹಿಡ್ಕೊಂಡು ಬಂದಿದ್ದು ಈ ನಿನ್ನ ತಾಯಿ,
ಪವಿತ್ರ ಮೂರ್ತಿ ನನ್ನ ಸುಮತಿನ ಏನಂದೆ ನೀನು? ಅಪ್ಪ ಆದವನು ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾ? ನಿನ್ನನ್ನು ಕರ್ಕೊಂಡು ನನ್ನ ಪಕ್ಕದಲ್ಲಿ ಮಲ್ಕೋಬೇಕಾಗಿತ್ತ? ಬೆನ್ಮೇಲೆ ಕುಣಿಸ್ಕೊಂಡು ಜಾತ್ರೆ ನಿಂಬಳಿಕೆ ಕರ್ಕೊಂಡು ಹೋಗ್ಬೇಕಾಗಿತ್ತ ಮಗನೇ? ನಿಜ ಕಾಣೋ, ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ನಿನ್ನಷ್ಟು ಸ್ವಾರ್ಥಿ ನಾನಲ್ಲಪ್ಪ, ಸ್ವಾರ್ಥಿ ನಾನಲ್ಲ. ನೀನು ನನಗೊಬ್ಬನೇ ಮಗ ಅಲ್ಲ, ಈ ಭವ್ಯ ಭಾರತ ದೇಶದಲ್ಲಿರೋ ಎಲ್ಲ ಮಕ್ಕಳು, ಈ ವೀರ ಯೋಧನ ಮಕ್ಕಳು. ನಾನು ಗಡಿಯಲ್ಲಿ ನಿಂತ್ಕೊಂಡು ಅವರೆಲ್ಲರೂ ಪ್ರಾಣ ಕಾದಿದ್ದೀನಿ. ಅದನ್ನಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಕಂದ, ಅರ್ಥ ಮಾಡ್ಕೋ. ಛೇ, ನಿನಗೆ ಏನ್ ಹೇಳಿದ್ರು ಮನಸ್ಸಿಗೆ ನಾಟೋದಿಲ್ಲ. ಹೆಂಡತಿ ಅಮ್ಲ, ದುಡ್ಡಿನ ಅಮ್ಲ ನಿನ್ನ ತಲೆಗೆ ಏರ್ಕೊಂಡಿದೆ ನೋಡು. ಪೆನ್ಷನ್ ಮೇಲೆ ಸಾಲ ತಗೊಂಡ್ ಬಾ, ಪೆನ್ಷನ್ ಮೇಲೆ ಸಾಲ ತಗೊಂಡ್ ಬಾ ಅಂತ ನಿನ್ನ ತಾಯಿ ಹತ್ರ ಪೀಡಿಸ್ತಾ ಇದೆಯಲ್ಲ. ಇವತ್ತು ಹೋಗಿ ಪೆನ್ಷನ್ ಮೇಲೆ ಸಾಲ ತಗೊಂಡ್ ಬಂದಿದ್ದೀನಿ, ಅದನ್ನ ನನ್ನ ಹೆಂಡತಿ ಕೈಲಿ ಕೊಟ್ಟಿದ್ದೀನಿ. ಆ ಹಣನು ತಗೊಂಡು ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗು. ಅಯ್ಯೋ, ಹಣನ ಮಾವ ನನ್ ಕೈ ಯಾವಾಗ ತಂದು ಕೊಟ್ರಿ ನೀವು? ಅಲ್ಲ ಮಾವ, ನನ್ ಮೇಲೆ ಸುಳ್ಳು ಅಪ್ಪದು ಹೊರಿಸೋದು ಅಲ್ದೆ ಈಗ ಹಣ ಕೊಟ್ಟಿದ್ದೀನಿ ಅಂತ ಸುಳ್ಳು ಬೇರೆ ಹೇಳ್ತಾ ಇದ್ದೀರಾ. ನಿಮ್ ಕಾಲಿ ಬಿದ್ದು ಬೆಡ್ಕೋತೀನಿ, ದಯವಿಟ್ಟು ನನ್ ಮೇಲೆ ಅಪ್ಪದ ಹೊರಿಸಬೇಡಿ ಮಾವ. ಏನಮ್ಮ ಶರ್ಮಿಳಾ, 10 ನಿಮಿಷದ ಹಿಂದೆ ಹಣ ತಂದು ನಿನ್ನ ಕೈ ಕೊಳ್ಳಿಲ್ಲ ನಾನು. ಹಣ ತಂದು ಗಂಡನ ಕೈಲಿ ಕೊಡದ್ ಬಿಟ್ಟು ನನ್ನೆದುರಿಗೆ ಬಂಡು ಮಾತಾಡ್ತಾ ಇದ್ಯಾ ನೀನು? ಎಂತ ಹೇಸಿ ಜನರಿ ನೀವು. ಸುಳ್ಳು ಹೇಳೋದಲ್ದೆ ನನ್ನ ಮೇಲೆ ಕಳ್ಳತನದ ಅಪವಾದ ಬೇರೆ ಹೊರಿಸ್ತಾ ಇದ್ದೀರಾ. ಮಗನ ಹೆಂಡತಿ ಮೇಲೆ ಕಣ್ಣು ಹಾಕಿ ಸರಸಕ್ಕೆ ಕರೆದ ನೀವು ನನಗೆ ಹಣ ತಂದು ಕೊಟ್ರ ರೀ? ಇವರು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ. ಅಳು ಗಂಡಸನ್ನ ನಂಬಬಾರದಂತೆ, ನಗು ಹೆಂಗಸನ್ನ ನಂಬಬಾರದಂತೆ. ಇವರು ಹೊರಗಿಂದ ಬಂದು ನನ್ನ ಕೈ ಹಿಡಿದು ಎಳೆದಾಡಿದ್ರು ಅಷ್ಟೇ, ಯಾ ಹಣ ತಂದು ಕೊಟ್ಟಿಲ್ಲ. ಆಮೇಲೆ ನೀರು ಕೇಳಿದ್ರು, ನೀರು ತಂದು ಕೊಟ್ಟೆ. ಬೇಕಾದ್ರೆ ಸರಿಗೆ ನೋಡಿ, ಇಲ್ಲಿ ಸರಿಗೆ ಇಲ್ಲೇ ಬಿದ್ದಿದ್ದೆ ಹೌದಿಲ್ಲ? ತೆಗೆದಿಟ್ಟಿದ್ದೆ ನನ್ನ ಮೇಲೆ. ನಾನು ನಿಜ ಹೇಳ್ತಾ ಇದ್ದೀನ್ರಿ, ನನ್ನ ಮಾತನ್ನ ನಂಬ್ರಿ. ಬಲೆ ಹೆಣ್ಣೆ, ಹೀಗೆ ಎಷ್ಟು ಮನಿ ಹಾಳು ಮಾಡಿ ಬಳಿ ಪಾಲ್ ಮಾಡಿ ಬಂದಿದ್ಯಾ ನೀನು. ನಿನ್ನನ್ನು ಹೀಗೆ ಬಿಟ್ರೆ ಈ ಮನೆಯ ಸರ್ವನಾಶ ಮಾಡ್ತೀಯ ನೀನು. ನಿನ್ನ ಚೀಲ್ ಸಹಿತ ಬಿಡೋದಿಲ್ಲ. ನನ್ನ ಕಣ್ಣೆದುರಿಗೆ ನನ್ನ ಹೆಂಡತಿ ಹೊಡೆಯಕ್ ಬರ್ತಾ ಇದೆಯಲ್ಲ. ಮಗನ ಹೆಂಡತಿ ಅಂದ್ರೆ ಮಗಳ ಸಮಾನ, ಮಗಳಂತೆ ಕಾಣೋದು ಬಿಟ್ಟು ಮಗ ಇಲ್ಲದ ಸಮಯದಲ್ಲಿ ಸರಸಕ್ಕೆ ಕರ್ತಾ ಇದೆಯಲ್ಲ. ನೀನೊಬ್ಬ ತಂದೆ ಅಲ್ಲ, ತಾಯಿ ಗಂಡ. ಏನು ಸಾಕು, ಹೆಣ್ಣು ಮುಂದೆ ಮನೆಯಲ್ಲಿ ಇರ್ಕೊಡ್ದು. ಇನ್ ಮನೆಯಲ್ಲಿ ಜಾಗ ಇಲ್ಲ. ನಿನ್ನಿಂದ ನೀನಾಗಿ ಮನೆ ಬಿಟ್ಟು ಹೊರಟು ಹೋಗ್ತೀಯೋ ಇಲ್ಲ ಪೊಲೀಸರಿಗೆ ಫೋನ್ ಹಚ್ಚಿ ಪೊಲೀಸರಿಗೆ ಓದಿ ಹೇಳ್ಕೊಂಡು ಹೋಗಿ ಹೇಳೋ. ಏಯ್ ಬಡ್ಡಿ ಮಗನೇ, ಪೊಲೀಸರಿಗೆ ಫೋನ್ ಹಚ್ತೀಯಾ? ಹಚ್ಚಲೇ, ಹಚ್ಚೋ. IM a ಮಿಲಿಟರಿ ಮ್ಯಾನ್. ಕಾಯ್ದೆ ಕಾನೂನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಕ್ಷಣ ನಾನ್ ಮನಸ್ಸು ಮಾಡಿದ್ರೆ ಈ ಕ್ಷಣ ಈ ಮನೆಯಿಂದ ನೀನು ಒತ್ತೋಡ್ತೀನಿ. ಏನಂದೆ ನೀನು? ನಾನು ಈ ಮನೆ ಬಿಟ್ಟು ಹೋಗ್ಬೇಕಾ? ಹೋಗ್ತೀನಿ ಕಣ. ಈ ನರಕದಲ್ಲಿ ನನಗೆ 1 ನಿಮಿಷ ಇರೋದಕ್ಕೆ ಮನಸ್ಸಿಲ್ಲ. ಹೊರಟು ಹೋಗ್ತೀನಿ. ಸುಮತಿ, ಸುಮತಿ ಬಾ. ಈ ನರಕದಲ್ಲಿ 1 ನಿಮಿಷ ಇರೋದಕ್ಕೆ ನನಗೆ ಮನಸ್ಸಿಲ್ಲ. ಬಾ ಸುಮತಿ, ಹೋಗೋಣ.
ಸತತವಾಗಿ ನಿಮ್ಮಪ್ಪ ಇಂಥ ಕೆಲಸ ಮಾಡಿಲ್ವೋ? ನನ್ ಮಾತಪ್ಪ ಹೊರಟ್ ಮನೆ ಬಿಟ್ಟು ಹೋಗೋತ ಮಾತ್ರ ಹೇಳ್ಬೇಡಪ್ಪ. ಕೈ ಮುಗಿದು ಬೇಡ್ಕೊತೀರೋ ನನ್ನ ಮಾತನಪ್ಪ. ನಿನ್ನ ಗಂಡ ಮಾಡುವ ಕೆಲಸಕ್ಕೆ ಹೂವಿನ ಹಾರ ಹಾಕಿ ಇವನಿಗೆ ಸನ್ಮಾನ ಮಾಡಬೇಕಾಗಿತ್ತೇನೋ ಇವನಿಗೆ. ಸುಮತಿ ಬಾ, ಈ ನರಕದಲ್ಲಿ ನಾವಿರೋದು ಬೇಡ ಸುಮತಿ. ನಾನು ನಿವೃತ್ತಿ ಆದ್ಮೇಲೆ ಮಗ, ಸೊಸೆ, ಹೆಂಡತಿ, ಮೊಮ್ಮಕ್ಕಳೊಂದಿಗೆ ಅಕ್ಕರೆಯ ಸಂಸಾರದಲ್ಲಿ ಸಕ್ಕರೆಯಂತೆ ಸುಖ ಸಂಸಾರ ಕಾಣಬೇಕು ಅಂತ ನಾನು ಬಯಸಿದ್ದೆ. ಆದ್ರೆ ಇದು ಸಂಸಾರ ಅಲ್ಲ ಕಣೆ, ವಿಷಸಾಗರ. ವಿಷಸಾಗರ. ಈ ವಿಷಸಾಗರದಲ್ಲಿ ಇನ್ನು ಒಂದು ನಿಮಿಷ ನಾನು ಇರೋದಕ್ಕೆ ಇಷ್ಟಪಡೋದಿಲ್ಲ. ಬಾ ಹೋಗೋಣ, ಬಾ. ಅವರು ನಿನ್ ಮಾತು ಕೇಳೋದಿಲ್ಲ, ನನ್ನ ಜೊತೆ ಬಾ ಸುಮತಿ. ನನ್ ಮಗನ ಬಿಟ್ಟು ನಾನೆಲ್ಲಿಗೂ ಬರೋದಿಲ್ಲ. ಸಾರ್ಥಕವಾಯಿತು ಈ ಜನ್ಮ, ಸಾರ್ಥಕವಾಯಿತು. ಮೆಚ್ಚಿದೆ ಕಣೆ, ಮೆಚ್ಚಿದೆ ನಿನ್ನ ತಾಯ್ತನನ. ಗಂಡನ ಮಾನ ಮರ್ಯಾದೆ ಮಣ್ಣು ಪಾಲಾಗೋದ್ರೂ ಚಿಂತೆ ಇಲ್ಲ. ಈ ಮಗನ್ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದೆಯಾ ಸುಮತಿ? ಆಗ್ಲಿ ಸುಮತಿ, ನಿನ್ನ ಮಗನ ವ್ಯಾಮೋಹ ನಿನ್ನ ಹೊರದಲ್ಲಿ ತುಂಬಿ ತುಳುಕ್ತಾ ಇದೆ. ಆದ್ರೆ ಒಂದು ಮಾತು ಸುಮತಿ, ನನ್ ಬಿಟ್ಕೋ. ಈ ಮನೆಯಲ್ಲಿ ನಿನಗೆ ಗೌರವ ಎಂದು ಇರೋದಿಲ್ಲ ಕಣೆ. ಶ್ರೀರಾಮನಂತೆ ಬದುಕಿದ ನನಗೆ ಅಪವಾದ ಕೊಟ್ಟ ಸೊಸಿ ಮಾತು ಕೇಳಿದೆ ಅಲ್ವೋ? ಬಾ ಸುಮತಿ, ಈ ಮಗ ಸೊಸೆ ಅನ್ನೋ ವ್ಯಾಮೋಹನ ಮರ್ತು ಬಿಡು. ನನ್ನೊಂದಿಗೆ ಬಾ, ನಾನು ದುಡ್ಡು ಹಾಕ್ತೀನಿ ಕಣೆ. ಹೋಗೋಣ ಬಾ. ಇಲ್ಲ ರೀ, ನಾನು ನಿಮ್ ಜೊತೆ ಬಂದ್ಬಿಟ್ರೆ ನನ್ ಮಗ ಒಂಟಿಯಾಗಿ ಬಿಡ್ತಾರೆ ಅಂದ್ರೆ ನೋಡಿ, ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ನೀವೆಲ್ಲ ಸುಮತಿ, ನೋಡು, ಒಡೆದು ಹೋದ ಗಾಜು, ಮುರಿದ ಮನಸ್ಸು ಮತ್ತೆ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಕಣೆ, ಗಂಡ ಇರೋಬರ ಎಲ್ಲಾ ದುಡ್ಡನ್ನೂ ಕೊಟ್ಟ, ಪೆನ್ಷನ್ ಮೇಲೆ ಸಾಲನೂ ತೆಗೆಸ್ಕೊಂಡು ಕೊಟ್ಬಿಟ್ಟ. ಈಗ ಅವನ ಹತ್ರ ಯಾವುದೇ ಹಣ ಇಲ್ಲ ಅಂತ ಬರ್ತಾ ಇಲ್ವಾ? ಆ ಕಣೆ, ಆ ಭಗವಂತ ಇನ್ನೂ ನನ್ನ ಮೈಯಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ನಿನ್ನ ಸಾಕುವಂತ ಶಕ್ತಿ ನನ್ನಲ್ಲಿ ಇದೆ ಸುಮತಿ. ಸುಮತಿ, ನಿನ್ನ ತಾಯ್ತನದ ಪ್ರೀತಿ ಎಷ್ಟು ಅಂತ ನಾನು ನೋಡ್ತೀನಿ. ನಾನು ತಿಂಗಳ ನಿನಗೆ ಕಳಿಸಿಕೊಟ್ಟ ಹಣವನ್ನೆಲ್ಲ ಆತ ನಿನ್ನ ಕೈಯಿಂದ ಕಸ್ಕೊಂಡು ಮೋಜು ಮೊದಲು ಜೂಜು ಆಡಿ ಹಾಳು ಮಾಡಿದ್ದಾರೆ. ನೀನು ಒಂದ್ ಹೊತ್ತಿಗೆ ಊಟಕ್ಕೂ ಗತಿಲ್ದೆ ನೀರು ಕುಡಿದು ಮಲ್ಕೊಂಡಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಸುಮತಿ? ಅವನಿಗೆ ಕುಡಿದು ಲಿವರ್ ಡ್ಯಾಮೇಜ್ ಆಗಿ ಆಸ್ಪತ್ರೆಗೆ ಸೇರಿಸಿದಾಗ ಹಣಕ್ಕಾಗಿ ನನ್ನನ್ನು ಕೇಳಿದೆ. ನಿನ್ನ ಒಂದು ಕಿಡ್ನಿ ಮಾರ್ಕೊಂಡು
ಅವನ್ ಜೀವನ ಉಳಿಸಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯಾ ನೀನು? ಸುಮತಿ ನೋಡು, ನೀನು ಎಲ್ಲೂವರೆಗೂ ಈ ಮನೆಯಲ್ಲಿ ಇರ್ತೀಯೋ ಇರೋ, ಆದ್ರೆ ಒಂದು ಮಾತು, ಈ ಮನೆಯಲ್ಲಿ ನಿನ್ನ ಸ್ವಾಭಿಮಾನಕ್ಕೆ ಯಾವಾಗ ಕುಂದು ಬರುತ್ತೋ ಆ ಕ್ಷಣ ಈ ಮನೆ ಬಿಟ್ಟು ನನ್ನ ಹತ್ರ ಬಾ. ನಿನಗಾಗಿ ಈ ನನ್ನ ಹೃದಯದ ಬಾಗಿಲು ಸದಾ ತೆರೆದಿರುತ್ತೆ ಸುಮತಿ, ಸದಾ ತೆರೆದಿರುತ್ತೆ. ನಾನು ಬರ್ತೀನಿ ಸುಮತಿ.